ಲೊಕೇಶನ್ ಮಾತ್ರ ಸಖತ್ತಾಗಿದೆ. ಮಳೆ ಬಂದು ಮನೆಗೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತೀಸ್ ಚಾನಲ್. ಎಲ್ಲ ಹೇಗಿದ್ದೀರಾ? ಊರಿಗೆ ಬಂದಿರೋ ಬ್ಲಾಗ್ ಇದು. ಮನೇಲಿ ದೈವದ ಪೂಜೆ ಇತ್ತು, ಸೊ ಅದ್ರದ್ದು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಯ್ ಗಾಯ್ಸ್, ಅಂತೂ ಫೈನಲಿ ರೀಚ್ ಡೋಮ್. ನೋಡಿ ಫೇಸ್ ಎಲ್ಲ ಎಷ್ಟು ಇದಾಗಿದೆ. ಬಂದೆ ಕೊಟ್ಟೆ. ಎರಡು ಲಗೇಜ್ನೆಲ್ಲ ತೆಗ್ದು ಇರ್ತಾ ಇದ್ದೆ. ಫುಲ್ ಜೋಶು. ಊರಿಗೆ ಬಂದ ಮೇಲಂತೂ ಊರಿಗೆ ಯಾವಾಗ ಟಿಕೆಟ್ ಬುಕ್ ಆಯಿತು ಅಂತ ಅನ್ನಿಸ್ತು ಅವಾಗಿಂದನೂ ಫುಲ್ ಜೋಶಲ್ಲೇ ಇದ್ದಾರೆ. ಮಕ್ಕಳು ಬೇಡ, ಗಂಡ ಬೇಡ. ಅಮ್ಮನ ಮನೆ ಬರ್ತಾ ಇರೋದು ಊರಿದ್ರೆ ಸಾಕು. ಊರು ಊರು ಊರು. ಲೊಕೇಶನ್ನು ಪುಟ್ಟ ಮನೆ, ಪುಟ್ಟದಾಗ ಚೌಕದಾಗ ಚೆನ್ನಾಗಿದೆ. ಅಜ್ಜಿ ಕೇಳಿಸ್ತಾ ಇದೆಯಾ ಬ್ಯಾಕ್ ಗ್ರೌಂಡ್ ಅಲ್ಲಿ? ಅಜ್ಜಿ ಮನೆ, ಅಮ್ಮನ ಮನೆ ನೋಡಿ. ಒಂದ್ಸಲ ನಿಮ್ಗೆ ಇದ್ರದ್ದು ವ್ಯೂ ಅಲ್ಲ ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ. ಅಜ್ಜಿ ತೋರ್ಸು ಅಜ್ಜಿನ. ಆಮೇಲೆ ನಮ್ಮ ಮನೆಯವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನಮ್ಮ ಮನೆ ನಾಯಿ. ನಾವು ಬಂದಿದ್ದು ಒಳ್ಳೆಗಳಿಗೆ, ಇಲ್ಲಿ ಬಂದಿದ್ದಕ್ಕೆ ಫುಲ್ ಮಳೆ. ಇಲ್ಲಾಂದ್ರೆ ಇಲ್ಲಿ ಉಡುಪಿ ಮಂಗಳೂರು ಸೈಡ್ ನಿಮಗೆ ಗೊತ್ತಿರುತ್ತೆ ಎಷ್ಟು ಸೆಕೆ ಇರುತ್ತೆ ಅಂತ. ಸೊ ನೆಕ್ಸ್ಟ್ ನಮ್ಮ ಅಜ್ಜಿ ಅಜ್ಜ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ಓಕೆನಾ? ಸರಿ, ಈಗ ಸಿಗ್ತೀನಿ. ಫ್ರೆಶ್ ಅಪ್ ಆಗಿ ಊಟ ಗೀಟ ಮಾಡಿ. ನಾನೇನೋ ಮೀನು ಸಾರು ಮಾಡಿರ್ತಾರೆ ಅಂತ ನೋಡಿದ್ರೆ ಅವ್ರು ಗೌಲ್ತಿ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದಾರಂತೆ. ಸೊ ಇನ್ನೇನು ಮಾಡೋದು, ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವ್ರು. ಏನಂತೀರಾ ಅಲ್ವಾ ಫ್ರೆಂಡ್ಸ್? ಅದಕ್ಕೂ ಇದಕ್ಕೂ ಸಂಬಂಧ ಇದ್ದಾಳಂಬ್ರ ಗೈಸ್. ಇವ್ರಿಬ್ರದ್ದು ಕಾನ್ವರ್ಸೇಷನ್ ನೋಡಿ ಗೈಸ್. ಮಾವಿನೆಲೆ ಹಲಸಿನೆಲೆ ಅನ್ಕೊಂಡು ಅಲ್ಲೊಂದು ಮರ ಕಾಣಿಸ್ತಾ ಇದೆಯಲ್ಲ, ಅದು ಇದು ಅಮ್ಮನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಯ್, ನಾವು ಊರಿಗೆ ಬಂದಿದ್ದೀವಿ, ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ ನೋಡಿ. ಫುಲ್ ಜೋಶಲ್ಲಿದ್ದಾರೆ ಅಲ್ವಾ? ನಾನು ಮಕ್ಳು ಬೇಡ, ಗಂಡ ಬೇಡ, ಬರೀ ಬಂದ್ರೆ ನಂಗೆ ಊರ್ ಬೇಕಾ ಗಂಡ ಬೇಕಾ? ಮಕ್ಳು ಬೇಕಾ ಅಂದ್ರೆ ಊರೇ. ಇವರು ನಮ್ಮ ಅಜ್ಜಿ. ಹಾಯ್ ಮಾಡಿ ನೋಡಿ. ಅವ್ರಿಗೆಲ್ಲ ಗೊತ್ತಿಲ್ಲ, ಅದಕ್ಕೆ ಪಾಪ ನಮ್ಮ ಅಜ್ಜಿ ಅಂತ. ನಾ ಅಜ್ಜಿ ಅಂತ ಕರೆಯಲ್ಲ, ಊರಮ್ಮ ಅಂತ ಕರೆಯೋದು. ನಿಮ್ಮ ಮಗಳು ಬಂದದ್ಗೆ ಎಂತ ಎಣಿಸ್ತಾ ಇದೆ ನಿಮ್ಗೆ? ಖುಷಿ ಆಯ್ತಾ? ಅವ್ರ ಅಮ್ಮನ್ಗಿಂತ ಅವ್ರ ಮಗಳಿಗೆ ಖುಷಿ ಜಾಸ್ತಿ ನೋಡಿ. ಅಜ್ಜಗಳು ಬರ್ತಾರೆ ಅನ್ನೋ ಖುಷಿಗೆ ಏನೋ ತರಕ ಸೊ ಬರ್ರ ಮೇಲೆ ಸಿಗ್ತೀರ ಆಯ್ತಾ? ನಿಮ್ಗೆ ಎಕ್ಸ್ಪ್ಲೋರ್ ಎಲ್ಲ ಆಮೇಲೆ ಮಾಡ್ತೀನಿ. ಬಾಯ್. ಇದು ಯಾವಾಗ್ಲೂ ಇಲ್ಲೇ ಮಾಡಿ. ಇದು ಕೋಳಿ ತುಂಬಾ ಲೇಜಿ ಕೋಳಿ ಇದೆ. ಯಾವಾಗ್ಲೂ ಅಷ್ಟೇ, ಮರಿ ಇದ್ದಾಗ್ಲಿನೂ ಇಲ್ಲೇ ಬಂದು ಕೂರೋದಿದೆ. ಹ್ಯಾಬಿಟ್ ಆಗ್ಬಿಟ್ಟಿದೆ ನೋಡಿ, ಓಡಲ್ಲ. ಕುಗ್ಗಿಕ್ ಬಿಟ್ರೆ ಕಷ್ಟ. ಈಗ ಊಟಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಿದ್ದೆ. ಇದು ಮನೆಯಂಗೆ ತೆಗೆದ ಎಣ್ಣೆ. ಆಮೇಲೆ ಅಜ್ಜಿ ಮಾಡಿದ್ದ ಬಗೆ ತಿಂಡಿ. ಇದು ಶಾವಿಗೆ ಏನೋ ಸಂಡಿಗೆ ತರ ಮಾಡಿ. ಇದೊಂದು ಗೆಣ್ಗಿನ ಹಪ್ಪಳ ಇತ್ತಪ್ಪ. ಗೆಣ್ಗಿನ ಹಪ್ಪಳ ಅಮ್ಮ. ಇದು ಅಂತ ಬದ್ನಿಕಾಯಿ ಸಾರಿದ್ದಂಗಪ್ಪ. ಇದು ನಮ್ ಬೇಡ, ನಾನು ತಿಂತೀನಿ. ಬದ್ನಿಕಾಯ ಬಟಾಟಿ ಮನುಷ್ಯ ಇದ್ದ ತಿಂತಿಲ್ಲ. ಇದು ಜಲ್ದಿ ಅಂಡಳಿ. ಹಾಯ್ ಮಾಡಿ. ಎಂತ ಇಲ್ಲ, ಚಂದನೇ ಇದ್ರೆ. ಇದು ಹೊರದಾದ್ಮೇಲೆ ತೋರಿಸ್ತೆ. ಕಾಯಿಲೆ ಇಷ್ಟು ದೊಡ್ಡದು. ಅಮ್ಮ ಮಗಳು ಸಮ್ ಕಾನ್ವರ್ಸೇಷನ್
ಅಮ್ಮ ಮಾಡೋದು ಮಗಳಿಗೆ ಆತ್ಲ ಮಗಳಿಗೆ ಅಮ್ಮ ಆಗ ದೊಡ್ಡದಾಯ್ತು ಅಷ್ಟೇ ಇದು ಸಂಬಂಧ ಇದು ಹಳೆ ಕಾಲದ ಆಗಳಿಗೆ ಪತಾಸನ್ ಹೇಳಿ ಈ ಹಳವಾಗಿದ್ದು ತುಂಬಾ ಹಳೇದು ನಮ್ಮ ಅಜ್ಜನ ಅಮ್ಮನ ಕಾಲದ್ದು ಇದು ಹಪ್ಪಳ ಹಾಕೊಂಡ ಮೊನ್ನೆದಿರ್ಕ ಈಗ ಗೆಣ್ಗಿನ ಹಪ್ಪಳ ಗೆಣಸಿನ ಹಪ್ಪಳ ಎಷ್ಟು ಹಪ್ಪಲಂಬ್ರ ಎಷ್ಟಾಗ ಇದು ಮನೆಯಂಗೆ ಬೆಳೆದು ಇದು ಒಳಗೆ ಆಕ್ಚುಲಿ ಅಕ್ಕಿ ತುಂಬಿ ಇಡ್ತ್ರಿ ಹೋಯ್ತು ಇಲ್ಕ ಅವ್ರು ಕಷ್ಟಪಟ್ಟು ಮಾಡೋದು ಇವ್ರು ಚೋಲ್ತಾ ಇದ್ರು ಇದು ಮರ ಸುಮಾರೆಲ್ಲ ಇದು ಹಾಳಿ ಆಕ್ಚುಲಿ ನಮ್ಮ ತುಳುನಾಡ ಸೈಡ್ ಎಲ್ಲ ಇರುತ್ತಿದ್ದು ಸೊ ಅದು ಇದೆಲ್ಲ ಟೂರ್ ಒಂದು ಬ್ಲಾಗ್ ಮಾಡಿ ಹಾಕ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್